ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮೂರು ನೋಡ್ಕೆ ಹೋಗ್ತಾ ಇದ್ದೀನಿ. ಕಾರಣ ನಮ್ಮ ಅಜ್ಜಿ ಬಿದ್ದು ಕಾಲೇಟ್ ಮಾಡ್ಕೊಂಡಿದ್ದಂತೆ, ಹಾಗಾಗಿ 3 ದಿವಸದಿಂದ ಬಾ 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 ಅಂತ ಕರೀತಾ ಇತ್ತು. ಆಫೀಸಲ್ಲಿ ರಜಾ ಕೊಡ್ತಿಲ್ಲ, ನಮ್ಮ ಅಜ್ಜಿ ಈ ಕಡೆ ಬಿಡ್ತಾ ಇಲ್ಲ. ಇವತ್ತೇನಾದರೂ ಮಾಡಿ ಅಜ್ಜಿ ನೋಡ್ಕೊಂಬರ್ಬೇಕು ಅಂತ ಹೋಗ್ತಾ ಇದ್ದೀನಿ. ಹೋಗೋ ದಾರಿನಲ್ಲಿ ಒಂದು ಗಾಡಿ ಹಿಂದೆ ಒಂದು ಸಾಲು ಬರ್ತಿದ್ದ ಟಾಟಾ ಎ ಸಿಯಿಂದ. ಆ ಸಾಲೆ ಹಾಕಿ ಇವತ್ತು ನನಗೆ ಅನ್ವಯ ಆಗ್ಬೋದು ಅಂತ ಅನಿಸ್ತಾ ಇದೆ. ಅದು ಸಾಲೆ ಏನು ಅಂತ ನೋಡ್ಕೊಂಬನ್ನಿ. ಕೆಣಕದಿರು ಇಣಕದಿರು, ಇಣಕಿ ಕೆಣಕಿದರೆ ಬೆಂಕಿಯ ಕೆಂಡದಷ್ಟೇ ಅನಾಹುತನ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಅರ್ಥ ಆಯ್ತು. ಇದೇ ನಮ್ಮ ಅಜ್ಜಿ, ಜಯಮ್ಮಜ್ಜಿ. ಇಲ್ಲಿ ಏನಾಯ್ತು ತೋರ್ಸು, ಏನಾಯ್ತು ತೋರ್ಸಜ್ಜಿ. ಓ, ಚೆನ್ನಾಗಿ ಬಿದ್ದಿದ್ಯಾ? ಮತ್ತೆ ಸುಮ್ಮನೆ ಹೇಳ್ತೀನಿ ನಾನು. ಪೈರುಂಡಿ ಒಂದು ಊರ ಊಟ. ಅಲ್ಲ ಕಣಜ್ಜಿ, ನೀನು ಇದ್ರದಕ್ಕೆ ಇದಕ್ಕೆ ಹೋಗ್ಬೇಕಾಗಿತ್ತಾ? ಏನೋ ಸರಿಸಾಗಿದ್ದೆ, ಓದೆ ಕಣ. ಕರ್ಕೊಂಡೋದ್ರು ಕೂಡ ಆತಂದ್ರು. ನೋಡ್ಬೇಕು ಅನ್ನೋದಿತ್ತು, ನೋಡ್ದೆ. ತಪ್ಪಾಯ್ತು ಬಿಡ್ರ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ವಯಸ್ಸಾದ್ಮೇಲೆ ಬೇಡ, ಇನ್ನ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಬಿಡ್ರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಈಗ ಇದಕ್ಕೆ ಹೋಗ್ಬೇಕಾ? ಹಾಸ್ಪಿಟ್ಲಿಗೆ ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ಅಂದೆ. ಇಲ್ಲಿ 5-6 ಇಂಜೆಕ್ಷನ್ ಆಗಿವೆ. ತಿರುಮಲದ್ರಾಗ 3. ಗಿರೀಶ್ ಈಗ ಬಂದ್ ಹಾಕೋಗಿವ್ನೆ. ಮೊನ್ನೆ ದಿವ್ಸ ಬಂದ್ ಹಾಕೋದ. ಅಜ್ಜಿ ಹತ್ರ ಈ ಪ್ರಶ್ನೆ ಬಿಟ್ಟು ನಾ ಬೇರೆ ಏನು ಪ್ರಶ್ನೆ ಕೇಳಲ್ಲ. ತಿರ್ಗಾ ಮುರ್ಗ ಇದೇ ಪ್ರಶ್ನೆ ಕೇಳ್ತೀನಿ. ಅಜ್ಜಿ ವೈಲೆಂಟ್ ಹಂಗೆ ಆಗುತ್ತೆ, ನೋಡ್ತಾ ಇರ್ರಿ. ನೀನ್ ಯಾರಲ್ಲಿ ಹೋಗು ಅಂತ ಹೇಳಿದ್ದು? ಅಲ್ಲಿ ಇದಕ್ಕ ಹೂ ಹಾಕಕ್ಕೆ. ಅಯ್ಯೋ ಬಾಯಲ್ಲಿ ಮಣ್ಣು ಹಾಕು, ಅಯ್ಯೋ ಬಾಯಲ್ಲಿ ಮಣ್ಣು ಹಾಕು, ಬಾಯಿ ಮಣ್ಣು ಹೋಗ್ಬಿಟ್ಟೆ. ಏನೋ ಎಲ್ಲಾರು ಓದಿದ್ರು ಸಲೀಸಾಗಿದ್ದೆ, ಓದೆ. ಈ ಕಾಲಿಂದವು ಏನು ಇಲ್ಲ, ಈ ಕಾಲು ಬಿದ್ದಿ ಆಗಿದೆ. ಅದೊಂದು ತತ್ತಿರೋ ದೊಡ್ಡ ತತ್ತಿರೋದು. ನೀನ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಹಿಂಗ ಆತನ. ನೀವು ವಯಸ್ಸಾದ್ಮೇಲೆ ವಯಸ್ಸಾದವ್ರ ತರ ಇರ್ಬೇಕಣ್ಣಜ್ಜಿ. ನೀನ್ ಚಿಕ್ಕ ಹುಡುಗಿ ತರ ಆಡಕ್ ಹೋದ್ರೆ ಎಷ್ಟು ಹೇಳ್ತೀಯ ಕೇಳು. ಎಷ್ಟು ಹೇಳ್ತೀಯಲ್ಲ, ಎಲ್ಲಾರು ಬೈತಿರೋದೇ ಹಂಗೆ. ವಯಸ್ಸಾದ್ಮೇಲೆ ವಯಸ್ಸಾದವ್ರ ತರ ಏನ್ ಮದುವೆಗೆ ಹೋಗಿದ್ನ, ಶೋಭನ್ಕ್ ಹೋಗಿದ್ನ. ಇರಿಟೇಷನ್ ಕಣ್ರಿ. ಯಾರನ್ನ ಹಬ್ಬಗಳಿಗೆ ಹೇಳಿದ್ರೆ ಹೋಗಲ್ಲ ಇವಾಗ. ಹಂಗಲ್ಲ ಕಣಜ್ಜಿ, ನೀಂಗ ಈಗ ನಡೆಯಕ್ಕೆ ಆಗಲ್ಲ. ಹೋಗಪ್ಪ, ಏನು ಬೇಡ, ಹೋಗ್ರಿ ಆಸ್ಪತ್ರೆಗೂ ಬೇಡ, ಏನು ಬೇಡ. ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತಿರೋದು ಹೆಂಗ್ ಗೊತ್ತಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೇಳೋದು 1 ನಿಮಿಷ ಕೇಳಿಲಿ. ವಯಸ್ಸಾದ್ಮೇಲೆ ಅಲ್ಲೆಲ್ಲ ಹೋಗಕ್ ಹೋಗ್ಬೇಡ. ಆಯ್ತಪ್ಪ, ನಾನು ಒಪ್ಕೊಂತೀನೋ. ಗಾಚಾರ ಇತ್ತು, ಹೋಗ್ಬಿಟ್ಟೆ. ಅವತ್ ನಾನೇ ಬಿದ್ದೀನಿ. 5 ಜನ ಬಿದ್ದವ್ರು ನಮ್ಮನ್ನು ಕೇಳಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನು ಅದಕ್ಕೆ ಸ್ವಲ್ಪ ಹೋಗಿದ್ನ. ಅಮ್ಮಾಯಿ ಬಿದ್ದ, ಮತ್ತೆ ರೇವಣ್ಣ 4 ತರಕ ಅವನು ಬಿದ್ನ. ಶಾರದಮ್ಮಜ್ಜಿ ರಮ್ಯಾರ ಅತ್ತೆ ಬಿದ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಮ್ಯ ಬೇಬಿ ಬೆಂಗಳೂರಾಗ ಯೋಗೀಶಮ್ಮನ್ ನೋಡಕ್ ಬಂದು ಬಸ್ ಇಳಿದು ಓಡೋತಿದ್ಲಂತೆ. ಹೊಟ್ಟತಾರೆ ಹೋಗು ಒಂದಿಕ್ಕೆ. ಅವಳು ಬಿದ್ದವಳ, ನಾನು ಅಪ್ಳೆ ಬಿದ್ದಿದ್ದೀನ. ಸಾಯಕ್ಕಯ್ಯ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಚೆನ್ನಾಗಿ ವಿಷಯ ಎಲ್ಲ ಕಲೆಕ್ಟ್ ಚೆನ್ನಾಗಿ ಮಾಡಿದ್ಯಾ. ವಿಷಯ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿದ್ಯಾ. ಯಾರ ಮಾತಾಡಿದ್ದು ನೋಡಿ ಅವನ್ ಕತೆ. ಇವನ್ ಕತೆ ಈ ಲುಕ್ ನೋಡ್ತಿದ್ರೆ ಅಜ್ಜಿ ಹೇಳ್ತಿರೋದು ಇದೇನಾ? ಇಷ್ಟೆಲ್ಲ ಆದ್ಮೇಲೆ ಅಜ್ಜಿ ಕರ್ಕೊಂಡು ಆಸ್ಪತ್ರೆಗೆ ಹೋದೆ. ಅಲ್ಲಿ ಅಜ್ಜಿ ಮಲಗಿರೋದು ನೋಡಿ ಮನ್ಸಿಗೆ ತುಂಬ ಬೇಜಾರಾಯಿತು. ಮನುಷ್ಯ ಇದ್ದಾಗ ಚೆನ್ನಾಗಿ ನೋಡ್ಕೊಬೇಕು, ಹೋದ್ಮೇಲೆ ಹತ್ರ ಏನು ಪ್ರಯೋಜನ ಇಲ್ಲ ಅಂತ ಮನಸ್ಸಿಗೆ ಅನ್ನಿಸ್ತು. ರಿಪೋರ್ಟ್ ಬಂತು, ಸ್ವಲ್ಪ 20 ಕ್ರ್ಯಾಕ್ ಬಂದಿದೆ ಅಂದರು ಡಾಕ್ಟ್ರು. ಪರಿಹಾರ ಏನಿಲ್ಲ, ರೆಸ್ಟ್ ಮಾಡಬೇಕು ಅಂದರು. ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಡು ಅಜ್ಜಿನ ಮತ್ತೆ ಮನೆಗೆ ಬಿಟ್ಟೆ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಕೊನೆಯದಾಗಿ ನಾನು ಹೇಳೋದು ಬಾಯ್ ಬಾಯ್, ಟಾಟಾ. ಪ್ರೀತಿಯ ನಮಸ್ಕಾರಗಳು.